ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಟ್ಸ್ಗಳು. ಈಗ ಬೆಳೆ ಸರಿಯಾಗಿ 6 ಗಂಟೆ 51 ನಿಮಿಷ. ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಅಂಜೂರು ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ. ಈ ವಿಷಯ ಕುರಿತು ತಜ್ಞರಾದ AR ಕುರ್ಬರ್ ಅವರೊಂದಿಗೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆ ದಾಣಿಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಅಂಜೂರು ಹಣ್ಣಿನ ತೋಟದ ನಿರ್ವಹಣೆ ಮತ್ತು ಉತ್ಪಾದನಾ ತಾಂತ್ರಿಕತೆ. ಈ ವಿಷಯ ಕುರಿತು ತಜ್ಞರಾದ AR ಕುರ್ಬರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜೂರು ಹಣ್ಣಿನ ಬೆಳೆಯ ಉತ್ಪಾದನಾ ತಾಂತ್ರಿಕತೆ ಕುರಿತಾದಂಥ ಕೆಲವೊಂದು ವಿಚಾರ, ಜೊತೆಗೆ ಅಂಜೂರು ಬೆಳೆಯನ್ನು ಬೆಳೆದು ಯಾವ ರೀತಿ ಲಾಭದಾಯಕತೆ ಇದೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ಅವಕಾಶ ಇದೆ ಈ ಅಂಜೂರು ಹಣ್ಣಿಗೆ ಅಂತಕ್ಕಂಥದ್ದು, ಜೊತೆಗೆ ಅಂಜೂರು ಹಣ್ಣನ್ನು ಬಳಸೋದ್ರಿಂದ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳಾಗ್ತವೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ತಜ್ಞರಾದಂಥ ಡಾಕ್ಟರ್ AR ಕುರ್ಬರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಕುರ್ಬರ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮಗೆ ಗೊತ್ತಿದ್ದಂಗೆ ಸುಮಾರು ವರ್ಷದಿಂದ ತಾವು ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ತೋಟಗಾರಿಕೆ ತಜ್ಞರಾಗಿ, ಜೊತೆಗೆ ರೈತರಿಗೆ ಸಾಕಷ್ಟು ಚಿರಪರಿಚಿತರಾದಂಥವ್ರು ತಾವು. ಏನನ್ಸುತ್ತೆ, ನಮ್ಮ ಜಿಲ್ಲೆಯಲ್ಲಿ ಅಂಜೂರು ಬೆಳೆಯ ಒಂದು ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ, ಹೇಗೆ? ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅಂಜೂರು ಎಲ್ಲರಿಗೆ ಪರಿಚಯ ಇರುವಂಥ ಒಂದು ಹಣ್ಣು. ಆದರೆ ಕ್ಷೇತ್ರವಾರು ನೋಡಿದಾಗ ಈ ಅಂಜೂರು ಹಣ್ಣನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳೀತಾ ಇಲ್ಲ. ಇದಕ್ಕೆ ಕಾರಣ ಇಷ್ಟೇ, ಅದರ ಒಂದು ಲಾಭದ ಬಗ್ಗೆ ಹೆಚ್ಚಿನ ರೈತರಿಗೆ ಅರಿವಿಲ್ಲ ಅಂತ ನನಗನ್ನಿಸ್ತದೆ. ಆದರೆ ಕೆಲವು ವರ್ಷಗಳಿಂದ ನಾವು ಇವತ್ತು ರೈತರಿಗೆ
ಅಂಜೂರ ಹಣ್ಣಿನ ಬೆಳೆಯ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ಕೊಡಲು ಪ್ರಾರಂಭಿಸಿದ್ದೇವೆ. ಅದರ ಫಲವಾಗಿ ಇವತ್ತು ಹೆಚ್ಚು ಹೆಚ್ಚು ರೈತರು ಇವತ್ತು ಅಂಜೂರ ಬೆಳೆಗಳನ್ನು ಬೆಳೆಯಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಅಂಜೂರ ಹಣ್ಣಿಗೆ ಭಾಳ ಬೇಡಿಕೆ ಬರ್ತಾ ಇದೆ. ಅದರ ಜೊತೆಗೆ ಒಂದು ಹಲವಾರು ಇದರ ಅನುಕೂಲತೆಗಳು ಇರೋದರಿಂದ ರೈತರಿಗೂ ಯಾವ ರೀತಿಯಾಗಿ ಅನುಕೂಲತೆಗಳು ಮತ್ತು ಈ ಒಂದು ಹಣ್ಣನ್ನು ಯಾರು ಒಂದು ಸೇವನೆ ಮಾಡ್ತಾರೆ ಅವರಿಗೂ ಸಹ ಯಾವ ರೀತಿಯ ಅನುಕೂಲಗಳು ಹೆಚ್ಚಾಗಿ ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ. ಆ ಒಂದು ಕಾರಣದಿಂದ ಇವತ್ತು ಹೆಚ್ಚು ಹೆಚ್ಚು ಕ್ಷೇತ್ರದಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಈಗ ರೈತರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂಜೂರನ್ನು ಬೆಳೆದಾದ್ರೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಆಗುತ್ತೆ, ಜೊತೆಗೆ ಅದಕ್ಕೆ ಮಣ್ಣು, ನೀರು ಅಥವಾ ವಾಯುಗುಣ ಅಥವಾ ಹಚ್ಚತಕ್ಕಂಥ ಸಮಯ ಹೇಗಿದ್ರೆ ಒಳ್ಳೆಯದು, ಯಾವ ಸೀಸನಲ್ಲಿ ಪ್ರಾರಂಭ ಮಾಡ್ಬೇಕು ರೈತರು? ನಾನು ಒಂದು ವಿಷಯ ಹೇಳಲಿಕ್ಕೆ ಭಾಳ ಇಚ್ಛೆ ಪಡುತ್ತೇನೆ. ಅಂಜೂರ ಹಣ್ಣು ಬೆಳೆಯುವುದರಿಂದ ರೈತರಿಗೆ ಹಲವಾರು ರೀತಿಯಿಂದ ಅನುಕೂಲತೆ ಇದೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಒಕ್ಕಲುತನದಲ್ಲಿ ನೀರಿನ ಅಭಾವ ಭಾಳ ಆಗ್ತಾ ಇದೆ. ನೀರಿನ ಅಭಾವ ಆಗೋದ್ರಿಂದ ಯಾವುದೇ ಬೆಳೆ ಬೇಕಾದರೂ ರೈತರು ನೀರಿನ ಮೇಲೆ ಅವಲಂಬನೆ ಆಗಬೇಕಾಗಿದೆ. ಮಳೆ ಪ್ರಮಾಣವು ಕಡಿಮೆ ಆಗಿದೆ, ಹಾಗೂ ಇವತ್ತು ಭೂಮಿಯಲ್ಲಿ ನೀರಿನ ಸಿಗುವಂತ ಪ್ರಮಾಣವೂ ಸಹ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ. ಈ ಎಲ್ಲ ಕಾರಣಗಳು ನೋಡಿದಾಗ ಇವತ್ತು ನಾವು ಎಂಥ ಬೆಳೆಗಳನ್ನು ಬೆಳಿಬೇಕಂದ್ರೆ ಯಾವ ಬೆಳೆ ಕಡಿಮೆ ನೀರಿನಲ್ಲಿ ಹೆಚ್ಚು ಲಾಭ ಕೊಡುತ್ತೆ, ಉತ್ಪಾದನೆ ಕೊಟ್ಟು ಹೆಚ್ಚು ಲಾಭವನ್ನು ಕೊಡುತ್ತೆ. ಒಂದು ಅಕಸ್ಮಾತ್ ಒಂದು ಯಾವುದೇ ಒಂದು ಕಾರಣದಿಂದ ಆ ವರ್ಷ ಹೆಚ್ಚು ಮಳೆ ಬರದೇ ಇದ್ದರೂ ನೀರು ಕಡಿಮೆ ಇದ್ದರೂ ಬೆಳೆಯುವಂಥ ಬೆಳೆಗಳನ್ನು ಇವತ್ತು ಆಯ್ಕೆ ಮಾಡಬೇಕಾಗಿದೆ. ಅಂಥ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಎಲ್ಲಿ ನೀರಿನ ಒಂದು ಪ್ರಮಾಣ ಕಡಿಮೆ ಇದೆ, ಎಲ್ಲಿ ಮಳೆಯ ಒಂದು ಬರುವುದು ಪ್ರಮಾಣ ಕಡಿಮೆ ಇದೆ, ಯಾರ ರೈತರಿಗೆ ನೀರಿನ ಒಂದು ಅನುಕೂಲತೆ ಹೆಚ್ಚಾಗಿಲ್ಲ, ಸ್ವಲ್ಪ ನೀರಿದೆ, ಅಂಥವರು ಈ ಒಂದು ಅಂಜೂರ ಹಣ್ಣನ್ನು ಬೆಳೆದರೆ ಭಾಳ ಅನುಕೂಲ ಅಂತ ಹೇಳ್ಬೋದು. ಯಾಕಂದರೆ ಈ ಅಂಜೂರ ಹಣ್ಣಿಗೆ, ಈ ಗಿಡಕ್ಕೆ ಬರ ನಿರೋಧಕ ಶಕ್ತಿಯನ್ನು ಇರುವಂತ ಒಂದು ಗುಣ ಇದೆ. ಅಂದ್ರೆ ಬರ ನಿರೋಧಕ ತಮಗೆ ಗೊತ್ತಿದೆ, ನೀರು ಕಡಿಮೆ ಇದ್ದರೂ ಸಹ ಚೆನ್ನಾಗಿ ಬೆಳೆದು ಹಲುಷಾಗಿ ಬೆಳೆದು ಹೆಚ್ಚಿನ ಒಂದು ಹಣ್ಣನ್ನು ಕೊಟ್ಟು ರೈತರಿಗೆ ಆದಾಯವನ್ನ ತರುವಂತ ಬೆಳೆ ಅಂತ ಹೇಳ್ಬೋದು. ಈಗ ತಳಿ ಆಯ್ಕೆ ಬಗ್ಗೆ ಏನ್ ಹೇಳ್ತೀರಿ, ಮತ್ತು ಭೂಮಿ ಆಯ್ಕೆ, ಭೂಮಿ ಬಹಳ ಫಲವತ್ತಾದ ಭೂಮಿ ಬೇಕಾದಕ್ಕೆ ಅಥವಾ ಸ್ವಲ್ಪ ಮೀಡಿಯಂ ಆಗಿ ಫಲವತ್ತಿದ್ದಂತ ಭೂಮಿಗಳಲ್ಲಿ ಬೆಳಿಬಹುದು ಅಂತಾರೆ ಹೇಗೆ? ಸರ್, ನಾನು ಈಗಾಗಲೇ ಹೇಳಿದ್ರೆ ಇದು ಬರ ನಿರೋಧಕ ಶಕ್ತಿ ಇರೋದ್ರಿಂದ ಹೆಚ್ಚು ಫಲವತ್ತತೆ ಇರುವಂತ ಮಣ್ಣು ಬೇಕಾಗಿಲ್ಲ. ಆದ್ರೆ ಹಂಗಂತೇಳಿ ನೀವು ಹೆಚ್ಚು ಫಲವತ್ತತೆ ಮಣ್ಣಿನಲ್ಲಿ ಬೆಳಿಬಾರ್ದಂತನಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಅಂದ್ರೆ ಎಲ್ಲ ಬಹಳ ಫಲವತ್ತತೆ ಇರುವಂತ ಮಣ್ಣು ಇರುವಂತವರು, ಅದರ ಜೊತೆಗೆ ಫಲವತ್ತತೆ ಇಲ್ಲದೆ ಇರುವಂತ ಮಣ್ಣಿನವರು, ಹಾಗೂ ಯಾರು ಭೂಮಿಯಲ್ಲಿ ನೀವು ಉಪ್ಪಿನ ಅಂಶ ಜಾಸ್ತಿ ಇದೆ, ನಾವೇನು ಮಣ್ಣಿನ ರಸಸಾರ ಅಂತ ಹೇಳಿ ಕರಿತೀವಿ, ಯಾವ ರೈತರ ಮಣ್ಣಿನಲ್ಲಿ ಒಂದು ಮಣ್ಣಿನ ರಸಸಾರ ಹೆಚ್ಚಾಗಿದೆ ಅಂತ ಭೂಮಿಯನ್ನು ಸಹ ಆಯ್ಕೆ ಮಾಡಿಕೊಂಡು ಈ ಬೆಳೆಯನ್ನು ಬೆಳಿಬಹುದು. ಯಾಕಂದ್ರೆ ಇದು ಒಂದು ಭೂಮಿಯಲ್ಲಿ ಹೆಚ್ಚಿನ ಉಪ್ಪಿನಾಂಶ ಇದ್ರೂ ಸಹ ಬೆಳೆಯುವಂತ ಶಕ್ತಿ ಈ ಒಂದು ಹಣ್ಣಿನ ಗಿಡದಲ್ಲಿದೆ. ತಳಿಗಳನ್ನ ರೈತರು ಯಾವ ತಗೋಬೇಕಂತೀರಿ? ಯಾವ ತಳಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ, ಅದು ಬಹಳ ಮುಖ್ಯ. ಮಾರ್ಕೆಟಲ್ಲಿ ಅದಕ್ಕೆ ಒಳ್ಳೆ ಒಂದು ಟೇಸ್ಟ್ ಇರ್ಬೇಕು ಹಣ್ಣಿಗೆ. ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಈ ಹಣ್ಣಿನ ಬಗ್ಗೆ ಸ್ವಲ್ಪ ಎರಡು ಮಾತು ಮಾತಾಡಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ. ಈ ಹಣ್ಣು ನಮ್ಮ ದೇಶದಲ್ಲಿ ನಾವು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇಲ್ಲ ಅಂಥೇಳಿ ನಾವು ಈ ಹಣ್ಣಿನ ಪರಿಚಯ ಇಲ್ಲ ಅಂತಲ್ಲ. ಪ್ರತಿಯೊಬ್ಬರಿಗೂ ಈ ಹಣ್ಣಿನ ಪರಿಚಯ ಇದೆ. ಇದನ್ನು ಆಡು ಭಾಷೆಯಲ್ಲಿ ಹತ್ತಿ ಹಣ್ಣು ಅಂತ ಕರೀತಾರೆ. ಆದರೆ ಇವತ್ತಿನ ದಿನದ ತಮಗೆಲ್ಲರಿಗೂ ಗೊತ್ತಿರಬಹುದು, ಈ ಹಣ್ಣು ಹೆಚ್ಚು ಯಾಕೆ ಪರಿಚಯ ಇಲ್ಲ, ಜನಕ್ಕೆ ಸೇವನೆ ಮಾಡ್ತಾ ಇಲ್ಲ ಅಂದ್ರೆ ಒಂದೇ ಒಂದು ಕಾರಣ. ಇದು ಸಾಮಾನ್ಯವಾಗಿ ಒಂದು ಒಣಗಿಸಿ ತಿನ್ನುವಂತ ಹಣ್ಣು. ಇದು ಈಗ ಮಾರುಕಟ್ಟೆಗೆ ಹೋದ್ರೆ ಈ ಹಣ್ಣನ್ನು ಹೆಚ್ಚಾಗಿ ಒಣಗಿಸಿದ ಹಣ್ಣು ಹೆಚ್ಚಾಗಿ ಸಿಗ್ತಿತ್ತು ಮೊದಲ. ಯಾಕಂದ್ರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊತಾ ಇದ್ವಿ. ಆ ಹಣ್ಣು ಇವತ್ತು ತಮಗೆ ಗೊತ್ತಿರುವ ಹಾಗೆ ಇವತ್ತು ಮಾರುಕಟ್ಟೆಗೆ ಹೋದ್ರೆ ಒಳ್ಳೆ A1 ಕ್ವಾಲಿಟಿ ಅಂಜೂರ ಹಣ್ಣು, ಒಣಗಿದ ಅಂಜೂರ ಹಣ್ಣು ಕೇಳಿದ್ರೆ ಮಿನಿಮಮ್ 1,000 ರೂಪಾಯಿ ಇದೆ. 1 ಕಿಲೋಗ್ರಾಮಿಗೆ 1 ಕಿಲೋಗ್ರಾಮಿಗೆ 1,000 ರೂಪಾಯಿ ಇದೆ. ಹಂಗಂತ ಹೇಳಿ ಇವತ್ತು ಯಾರು ತಿಂತಾ ಇಲ್ಲ ಅಂತಲ್ಲ, ಬಹಳ ಜನ ತಿಂತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಹಣ್ಣಿನ ಕ್ಷೇತ್ರ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ತಾಜಾ ಹಣ್ಣುಗಳು ಸಹ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ತಾಜಾ ಹಣ್ಣನ್ನು ಸಹ ಹೆಚ್ಚಿನ ರೈತರು ಇವತ್ತು ಬೆಳೆದು ಮಾರುಕಟ್ಟೆ ಕಳಿಸ್ತಾ ಇದ್ದಾರೆ. ಹೆಚ್ಚಿನ ಜನ ಇವತ್ತಿನ ಸೇವನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು, ಇದರಲ್ಲಿ ಇರುವಂತಹ ಒಂದು ಔಷಧಿ ಗುಣ, ಇದರಿಂದ ಹೆಚ್ಚು ಜನ ಇದನ್ನ ಸೇವನೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ತಾಜಾ ಹಣ್ಣಿಗೂ ಸಹ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇವತ್ತು ಮಾರುಕಟ್ಟೆಯಲ್ಲಿ ಇದೆ. ಇಲ್ಲಿ ನಮ್ಮ ರೈತರು ತಳಿಗಳನ್ನು ಹೇಗೆ ಆಯ್ಕೆ ಮಾಡ್ಬೋದು? ತಳಿಗಳು ಇದರಲ್ಲಿ ನಾನು ಹೇಳೋದು ಅಂದ್ರೆ ಇದರಲ್ಲಿ ಕೆಲವೇ ಬಹಳ ಹೆಚ್ಚಿನ ತಳಿಗಳು. ಈ ಮಾವು ಅಂತ ತೆಗೆದುಕೊಂಡಾಗ ಈಗ ಬೇರೆ ನಮ್ಮ ಇದು ದಾಳಿಂಬೆ ತೆಗೆದುಕೊಡ್ರಿ, ಅಲ್ಲಿ ಹೆಚ್ಚು ತಳಿಗಳಿವೆ. ಇದರಲ್ಲಿ ಬಹಳ ಕಡಿಮೆ ತಳಿಗಳನ್ನ ನಮ್ಮ ಒಂದು ರೈತರಿಗೆ ಬೆಳಿಲಿಕ್ಕೆ ಇವತ್ತು ಲಭ್ಯ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಭಾಗದಲ್ಲಿ ಅತಿ
ಒಂದು ಶ್ರೇಷ್ಠವಾದ ಒಂದು ತಳಿ ಇದೆ. ಈಗ ತಮಗೆಲ್ಲರೂ ಕೇಳಿರ್ಬೋದು, ಬಳ್ಳಾರಿ ಕ್ಷೇತ್ರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು, ಇಡೀ ರಾಜ್ಯದಲ್ಲೇ ಹೆಚ್ಚು ಕ್ಷೇತ್ರದಲ್ಲಿ ಅಂಜೂರು ಬೆಳೀತಾ ಇರುವಂತ ಒಂದು ಜಿಲ್ಲೆ ಯಾವುದು ಅಂದ್ರೆ ಬಳ್ಳಾರಿ. ಅದರಲ್ಲಿ ವಿಶೇಷವಾಗಿ ತಾವು ಎಲ್ಲರೂ ಇವತ್ತು ಕುರುಗೋಡು ಭಾಗಕ್ಕೆ ಹೋಗ್ಬೋದು. ಕುರುಗೋಡದಿಂದ ನೀವು ಎಮ್ಮಿಗನೂರು ಮತ್ತು ಕಂಪ್ಲಿ ರೂಟಲ್ಲಿ ನೋಡಿದ್ರೆ ಸುಮಾರು ಆ ಪ್ರದೇಶದಲ್ಲಿ ಸುಮಾರು ನಿಮಗೆ ಒಂದು 4,000 to 5,000 ಎಕರೆ ಪ್ರದೇಶದಲ್ಲಿ ಈ ಹಣ್ಣನ್ನ ಬೆಳೀತಾ ಇರೋದು ನೋಡ್ತಾ ಇದ್ದೀರಿ. ಆ ಹಣ್ಣು ಅಲ್ಲಿ ಬೆಳೀತಿರುವಂತಹ ತಳಿ ಯಾವುದಂದ್ರೆ ಬಳ್ಳಾರಿ ತಳಿಯನ್ನ ಹೆಚ್ಚಾಗಿ ಅವರು ರೈತರು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಪೂನಾ ಅಂಜೂರು ಅಂತ ಒಂದು ಬರ್ತಾ ಇದೆ, ಪೂನಾ ಅಂಜೂರು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಹಲವು ಬೇರೆ ದೇಶಗಳಿಂದ ಇವತ್ತು ಹೆಚ್ಚಿನ ಒಂದು ತಳಿಗಳನ್ನು ನಮ್ಮ ಭಾರತ ಸರ್ಕಾರ ತರಿಸಿಕೊಂಡು ಸಂಶೋಧನೆ ಮಾಡಿ ನಮ್ಮ ರೈತರಿಗೆ ಸಹ ಇವತ್ತು ಕೊಡ್ತಾ ಇದೆ. ಅದೇ ರೀತಿಯಾಗಿ ICRದಲ್ಲಿ ಸುದ್ದ ಹೆಚ್ಚಿನ ಸಂಶೋಧನೆ ನಡೆದು ಇವತ್ತು ಹೆಚ್ಚಿನ ತಳಿಗಳು ಸಿಗ್ತಾ ಇದ್ದಾವೆ. ಒಂದು ಉದಾಹರಣೆ ಹೇಳ್ಬೋದು ನಿಮಗೆ. ನಮ್ಮ ಜಿಲ್ಲೆಯಲ್ಲಿ ಶಕ್ತಿನಗರದಲ್ಲಿ ಒಂದು ರೈತರ ಸಂಘ ಇದೆ. ರೈತರ ಸಂಘದಲ್ಲಿ ಅವರು ಬ್ರೌನ್ ಟರ್ಕಿ ಅಂತೇಳಿ ಹೊಸ ತಳಿಯನ್ನ, ಅಂದ್ರೆ ಆ ಹಣ್ಣು ಬ್ರೌನ್ ಆಗಿ, ಅಂದ್ರೆ ಕಂದು ಬಣ್ಣದಿಂದ ಕಾಣ್ತದೆ. ಬಹಳ ಒಂದು ಆಕರ್ಷಣೀಯವಾದ ಹಣ್ಣು ಇದೆ. ಬಟ್ ಅದು ಗಾತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತು ಅಲ್ಲಿ ಸರಾಸರಿ ನನಗೆ ಗೊತ್ತಿದ್ದ ಹಾಗೆ ಈಗಾಗಲೇ ಒಂದು 300 to 400 ಎಕರೆ ಕ್ಷೇತ್ರದಲ್ಲಿ ನಾಟಿ ಆಗಿದೆ. ಈಗಾಗಲೇ ಅದರ ಕೆಲವೊಂದು ರೈತರು ಇವತ್ತು ಹಣ್ಣುಗಳನ್ನು ಕಟಾವು ಮಾಡಿ ಹೈದರಾಬಾದ್, ಬೆಂಗಳೂರಿಗೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಒಳ್ಳೆಯ ಲಾಭವನ್ನು ಪಡಿತಾ ಇದ್ದಾರೆ. ಅದು ಬ್ರೌನ್ ಟರ್ಕಿ ಒಂದು ಹೊಸ ತಳಿ ಇವತ್ತು ಮಾರುಕಟ್ಟೆಗೆ ಬಂದಿದೆ. ನೀವು ಅಂದರೆ ಇದರ ಬೇಸಾಯ ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮ ರೈತರು ಯಾವ ತಿಂಗಳಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು? ನಾನು ಈಗಾಗಲೇ ತಮಗೆ ಹೇಳಿದ ಸೂಕ್ಷ್ಮ ಹೇಳಿದೆ, ಇದು ಬರೋ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ನೀವು ವರ್ಷದ ಯಾವುದೇ ಒಂದು ತಿಂಗಳಲ್ಲಿ ನಾಟಿ ಮಾಡಲಿಕ್ಕೆ ಸೂಕ್ತ, ಏನು ತೊಂದರೆ ಇಲ್ಲ. ಯಾವುದೇ ಒಂದು ತಿಂಗಳಲ್ಲಿ ನೀವು ನಾಟಿ ಮಾಡ್ಬೋದು. ಅಂದರೆ ಇದರಲ್ಲಿ ಒಂದು ವಿಶೇಷವಾಗಿ ಅಂದರೆ ಇಲ್ಲಿ ನೀವು ಒಂದು ಎಕರೆಗೆ ಸರಾಸರಿ 400 ಗಿಡಗಳನ್ನು ನಾಟಿ ಮಾಡ್ಬೋದು. ಒಂದು ಎಕರೆಗೆ 400 ರೀತಿ ಅಂತರ ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿನ ಸಾಲಿಗೆ 10 ಅಡಿಯನ್ನು ನೀವು ಮಾಡಿ ಒಂದು 1.5 ಅಡಿ ಗುಣಿಗಳನ್ನು ತೆಗೆದು ಅದರಲ್ಲಿ ತಿಪ್ಪಿ ಗೊಬ್ಬರ ಹಾಗೂ ಸರ್ಕಾರಿ ಗೊಬ್ಬರ, ಅದರ ಜೊತೆಗೆ ಕೀಟನಾಶಕಗಳನ್ನು ಬೆರೆಸಿ ತಾವು ನಾಟಿ ಮಾಡಿದೆ ಆದರೆ ನಾವು ಇನ್ನೊಂದು ವಿಶೇಷವಾದ ಗುಣ ಇದ್ರದಂದ್ರೆ ವರ್ಷದ ನಾಟಿ ಮಾಡಿದ ಮೊದಲನೇ ವರ್ಷದಲ್ಲೇ ನಿಮಗೆ ಹಣ್ಣು ಬರಲಿಕ್ಕೆ ಪ್ರಾರಂಭ. ಮೊದಲನೇ ವರ್ಷಕ್ಕೆ ಎಷ್ಟು ತಿಂಗಳಿಗೆ ಪ್ರಾರಂಭ ಆಗುತ್ತೆ? ನಿಮ್ಗೆ 10-12 ತಿಂಗಳಲ್ಲಿ ಕಟಾವು ಮಾಡಬಹುದು. ಬಹಳ ಒಂದು ಒಳ್ಳೆಯದ. ಮತ್ತೆ ಇನ್ನೊಂದು ಏನಂದ್ರೆ